ಜಾರಕಿಹೊಳಿಯ ನೆತ್ತರ ಚರಿತ್ರೆಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಸುಹಾಸ್ ಶೆಟ್ಟಿ ಹತ್ಯೆಗೆ ಏನೇನು ಕಾರಣಗಳಿದಾವೆ? ಹಾಗಾದ್ರೆ ಪ್ರತಿಕಾರದ ಕೊಲೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದೇ ಆಯಾಮದಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಬರ್ಬರ ಹತ್ಯೆಯ ಬೆನ್ನಲ್ಲೇ ಹತ್ಯೆಯ ಪ್ರತೀಕಾರಕ್ಕೆ ಸುಹಾಸ್ ಹತ್ಯೆ ಆಯ್ತಾ? ಯಾರ್ದು ಹತ್ಯೆ ಅಂತ ಕೇಳಿದ್ರೆ ಫಾಜಿಲ್ ಹತ್ಯೆ 2022ರಲ್ಲಿ ಆಗಿದ್ದು. ಸೊ ಅದಕ್ಕೆ ರಿವೆಂಜ್ ಕಿಲ್ಲಿಂಗು ಅನ್ನೋ ರೀತಿಯಲ್ಲಿ ಇದು ಪೊಟ್ರೆ ಆಗ್ತಾ ಇದೆ. ಯಾಕಂದರೆ ಒಂದು ತಿಂಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದನಕಾರಿ ಪೋಸ್ಟ್ನಲ್ಲೂ ಕೂಡ ಅದೇ ಇತ್ತು. ಫಾಜಿಲ್ ಫೋಟೋ, ಸುಹಾಸ್ ಶೆಟ್ಟಿ ಫೋಟೋ ಎಲ್ಲ ಹಾಕಿ ಟ್ಯಾಗ್ ಮಾಡಿ ಸುಹಾಸ್ ಶೆಟ್ಟಿನೇ ಮೆನ್ಷನ್ ಮಾಡಿ ನೀನು ಮುಗಿಸ್ತೀವಿ ಅಂತೆಲ್ಲ ಪೋಸ್ಟ್ನಲ್ಲಿ ಹಾಕಿದ್ರು. ಹೀಗಾಗಿ ಇದು ರಿವೆಂಜ್ ಕಿಲ್ಲಿಂಗ್, ಹೇಟ್ರೆಡ್ ಕಿಲ್ಲಿಂಗ್ನ ಭಾಗ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ನಿಮಗೆ ನಿನ್ನೆ ರಾತ್ರಿ ಕಾರಲ್ಲಿ ಅವರು ಹೋಗಬೇಕಾದ್ರೆ 6 ಜನ ಇದ್ದಿದ್ದು ಟೋಟಲ್ ಆಗಿ, ಸುಹಾಸ್ ಶೆಟ್ಟಿ ಸೇರಿದಂತೆ 6 ಜನ. ಸುರತ್ಕಲ್ನ ಫಾಜಿಲ್ ಹತ್ಯೆಗೆ ಪ್ರತೀಕಾರನ ಸುಹಾಸ್ ಹತ್ಯೆ ಅನ್ನೋದು ಪ್ರಶ್ನೆ. ಬಿಕಾಸ್ ಫಾಜಿಲ್ ಹತ್ಯೆಯ ಪ್ರಮುಖ ಆರೋಪಿ ಅಂದರೆ A1 ಆಗಿರ್ತಾರೆ ಈ ಹತ್ಯೆಯಲ್ಲಿ ಸುಹಾಸ್ ಶೆಟ್ಟಿ. 2022 ಜುಲೈ 28ನೇ ತಾರೀಕು ಫಾಜಿಲ್ ಹತ್ಯೆ ಆಗುತ್ತೆ ಸೂರತ್ಕಲ್ನಲ್ಲಿ. ಅವ್ರ ಪಾಡಿಗೆ ಅವ್ರು ನಿಂತಿರ್ತಾರೆ. ಅವ್ರಿಗೆ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಕೂಡ ಇರಲ್ಲ, ಕ್ರಿಮಿನಲ್ ಹಿಸ್ಟ್ರಿ ಕೂಡ ಇರಲ್ಲ. ಆದರೂ ಈ ರಿವೆಂಜ್ ಕಿಲ್ಲಿಂಗ್ನ ಟಾರ್ಗೆಟ್ ಆಗಿತ್ತು ಫಾಜಿಲ್. ಪ್ರವೀಣ್ ನೆಟ್ಟಾರ್ಗೂ ಯಾವುದೇ ಕ್ರಿಮಿನಲ್ ಹಿಸ್ಟ್ರಿ ಇರಲಿಲ್ಲ. ಪಾಪ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿರೋ ಅವ್ರ ಪಾಡಿಗೆ ಅವರು ಜೀವನ ಕಟ್ಕೊಳ್ಳೋ ಕೆಲಸ ಮಾಡಿದ್ರು. ಇಬ್ಬರು ಅಮಾಯಕರೇ. ಪ್ರವೀಣ್ ನೆಟ್ಟಾರು ಹತ್ಯೆಗೆ ಪ್ರತೀಕಾರವಾಗಿ ಫಾಜಿಲ್ ಹತ್ಯೆ ಆಗುತ್ತೆ. ಇದೀಗ ಫಾಜಿಲ್ ಹತ್ಯೆಯ ಸೇಡಿಗೆ 3 ವರ್ಷದ ನಂತರ ಸುಹಾಸ್ ಹತ್ಯೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇದನ್ನ ಪೊಲೀಸರು ಒಂದು ಪ್ರೆಸ್ ಮೀಟ್ನಲ್ಲಿ ಕನ್ಫರ್ಮೇಷನ್ ಒಂದು ಕೊಡಬೇಕು. ಬಟ್ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನಲ್ಲಿ ಇಲ್ಲಿ ತನಕ ಗೊತ್ತಾಗ್ತಾ ಇರೋದು ಇದೊಂದು ರಿವೆಂಜ್ ಕಿಲ್ಲಿಂಗ್ನ ಭಾಗ. 6 ಜನ ಇದ್ರು ಅನ್ನೋದನ್ನ ನಾನು ಹೇಳ್ತಾ ಇದ್ದೆ ನಿಮ್ಗೆ ಆಗಲೇ. ಕಾರ್ನಲ್ಲಿ, ಇನೋವಾ ಕಾರ್ನಲ್ಲಿ 6 ಜನ ಇದ್ರು. ಬಟ್ ಅವರಲ್ಲಿ ಫಸ್ಟ್ ಬಂದು ಕೇಳಿದ್ದು ಇದ್ರಲ್ಲಿ ಸುಹಾಸ್ ಯಾರು ಅಂತ. ಸುಹಾಸ್ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಬಿಟ್ಟು ಬಿಡದೆ ಕೊಚ್ಚಿ ಕೊಂದು ಹಾಕಿದ್ರು. ಉಳಿದವರು ಯಾರಿಗೂ ಕೂಡ ದೊಡ್ಡ ಮಟ್ಟದ ಗಾಯ ಆಗಲಿಲ್ಲ. ಕೇವಲ ಬಿಡಿಸೋಕೆ ಬಂದಂತಹ ಇನ್ನೊಬ್ಬ ವ್ಯಕ್ತಿಗೆ ಮಾತ್ರ ಅಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿದ್ಬಿಟ್ರೆ ಟಾರ್ಗೆಟ್ ಲಿಸ್ಟ್ನಲ್ಲಿ ಇದ್ದಿದ್ದು ಇವರೇ. ಆಮೇಲೆ ಈಗ ನಮಗೆ ಸಿಕ್ಕಿರೋದು ಒಂದು 2 ಫುಟೇಜಸ್ ಅಷ್ಟೇ. ಇದು ಅವ್ರು ಎಸ್ಕೇಪ್ ಆಗಬೇಕಾದ್ರೆ ಅವರಿಗೆ ಎಸ್ಕಾಟ್ ಮಾಡೋ ಕೆಲಸವನ್ನು ಒಬ್ಬ ವ್ಯಕ್ತಿಯಲ್ಲಿ ನಿಂತ್ಕೊಂಡು ಮಾಡ್ತಾನೆ. ಇನ್ನಿಬ್ರು ಮಹಿಳೆಯರು ಬಂದು ಮಾತಾಡ್ತಾರೆ. ಓಕೆ, ಸುಹಾಸ್ ಹತ್ಯೆಗೆ ಪೊಲೀಸ್ ವೈಫಲ್ಯವೇ ಕಾರಣ ಆಯ್ತಾ ಅನ್ನೋದು ಒಂದು ಆ್ಯಂಗಲ್ ಕೂಡ ಈಗ ಎಲ್ಲರೂ ಬಹಳ ಚರ್ಚೆ ಮಾಡ್ತಾ ಇದ್ದಾರೆ. ಏನಕ್ಕೆ ವೈಫಲ್ಯ ಕಾರಣ ಅಂತ ನಾವು ಒತ್ತಿ ಹೇಳ್ತಾ ಇದ್ದೀವಿ ಅಂದರೆ ರೀಸನ್ಸ್ ಇದ್ದಾವೆ. ಅದಕ್ಕೆ ಒಂದೊಂದೇ ರೀಸನ್ ನೋಡ್ತಾ ಹೋಗೋಣ. ಸುಹಾಸ್ ಕೊಲೆಗೆ ಸಂಚನ್ನ ರೂಪಿಸ್ತಾ ಇದ್ದಾರೆ ಕೆಲ ಸಮಾಜಘಾತುಕ ಶಕ್ತಿಗಳು ಅನ್ನೋ ಇನ್ಫಾರ್ಮೇಷನ್ ಪೊಲೀಸರಿಗೆ ಮೊದಲೇ ಗೊತ್ತಿತ್ತು ಅಂತ ಹೇಳಲಾಗ್ತಾ ಇದೆ. ಹಿಂಗಾಗಿ ಕರೆದು ಹೇಳಿರ್ತಾರೆ, ನೀನು ಟಾರ್ಗೆಟ್ ಲಿಸ್ಟಲ್ಲಿ ಇದೆಯಾ ಅಂತ. ಆತ್ಮರಕ್ಷಣೆಗೆ ಗನ್ ಇಟ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ ಅಂತ ಹೇಳಲಾಗ್ತಿದೆ. ಇವರು ಅಪೀಲ್ ಮಾಡಿದ್ರಾ, ಆ ಪ್ರೊಸೀಜರ್ ಫಾಲೋ ಮಾಡಿದ್ರಾ ಗೊತ್ತಿಲ್ಲ, ನಮಗೆ ಮಾಹಿತಿ ಪಡ್ಕೊಳ್ತೀವಿ. ಬಟ್ ಆತ್ಮರಕ್ಷಣೆಗೆ ಗನ್ ಇಟ್ಕೊಳ್ಳೋದಕ್ಕೆ ಬಿಟ್ಟಿರಲಿಲ್ಲ ಅನ್ನೋದು BJP ನಾಯಕರ ಆರೋಪ. ಆಮೇಲೆ ಸುಹಾಸ್ ಚಲನವಲನಗಳ ಮೇಲೆ ಮಾಹಿತಿ ಈ ಸಮಾಜಘಾತುಕ ಶಕ್ತಿಗಳು ಅಥವಾ ಹಂತಕರಿಗೆ ಹೆಂಗೆ ಸೋರಿಕೆ ಆಗಿತ್ತು, ಇದೇ ಟೈಮಿಗೆ ಇಲ್ಲಿಗೆ ಹೋಗ್ತಾರೆ, ಈ ಟೈಮಲ್ಲಿ ಇಲ್ಲಿ ಅಡ್ಡ ಹಾಕಿದ್ರೆ ಮುಗಿಸ್ಬಿಡ್ಬೋದು ಅನ್ನೋ ಇನ್ಫಾರ್ಮೇಷನ್ ಎಲ್ಲ ಇವ್ರ ಕೈಗೆ ಹೆಂಗೆ ಹೋಗಿತ್ತು ಅಂತ. ಹಂಗೆ ನೋಡೋದಕ್ಕೆ ಹೋದರೆ ಇದು ಮಾಹಿತಿ ಹೆಂಗೆ ಸೋರಿಕೆ ಆಗತ್ತೆ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದ್ರೆ ಅದು ಗೊತ್ತಾಗ್ಬಿಡುತ್ತೆ. ಬಿಕಾಸ್ ಈ ಸಾಮಾಜಿಕ ಚಟುವಟಿಕೆಯಲ್ಲಿ ತುಂಬ ಜಾಸ್ತಿ ಸಕ್ರಿಯನಾಗಿದ್ದ. ಅಲ್ಲಲ್ಲಿ ಒಂದಷ್ಟು ಪ್ರೋಗ್ರಾಮ್ಗಳಿಗೆಲ್ಲ ಹೋಗಿ ಬರೋದು, ಕ್ರಿಕೆಟ್ ಮ್ಯಾಚ್ಗೂ ಕೂಡ ಹೋಗಿ ಬರೋದು ಎಲ್ಲ ಮಾಡ್ತಾ ಇದ್ನಂತೆ. ಹೀಗಾಗಿ ಈತನ ಮೇಲೆ ಕ್ಲೋಸ್ ಆಗಿ ಮಾನಿಟರ್ ಮಾಡಿದವರು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಡಿಪಾರ್ಟ್ಮೆಂಟ್ದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಿಕಾಸ್ 4 ದಿನದ ಅಂತರದಲ್ಲಿ ಒಂದು ಮಾಬ್ ಲಿಂಚಿಂಗ್ ಆಗುತ್ತೆ, ಅಶ್ರಫ್ ಅನ್ನೋ ವ್ಯಕ್ತಿ ಸಾಯ್ತಾನೆ, ಅದಾದ್ಮೇಲೆ ಕೋಮು ಸೂಕ್ಷ್ಮ ಪ್ರದೇಶವಾಗಿ ಬದಲಾಗಿರುತ್ತೆ ಮಂಗಳೂರು ಅನ್ನೋದು ಗೊತ್ತಿರುತ್ತೆ. ಎಡವಿದ್ರು, ಯಾಮಾರಿದ್ರು ಪೊಲೀಸರು ಅನ್ನೋದ್ರಲ್ಲಿ 2 ಮಾತಿಲ್ಲ.